ಒಬ್ಬರ ಒಂದು ಅಹಂ ಪ್ರತಿಷ್ಠೆಗೆ ಹೋಗಿ ಇಷ್ಟು ದೊಡ್ಡ ಇಶ್ಯೂನ ಅವರು ಮಾಡಿದ್ದಾರೆ. ಈಗ ಇಡೀ ಸರ್ಕಾರ ಅದನ್ನು ಒಂದು ಡಿಫೆನ್ಸಿವಲ್ಲಿ ಹೋಗಿ ಅದನ್ನು ಸಮರ್ಥನೆ ಮಾಡ್ತಿದ್ದಾರೆ. ಅವ್ರಿಗೂ ಗೊತ್ತಿರಬೇಕು ಯಾರು ತಪ್ಪು ಅನ್ನೋದನ್ನು. ಅಂದರೆ ಸರ್ಕಾರದ ಎಡವಟ್ಟೆ ಕಾರಣ ಅಂತ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ವೆರಿ ಸ್ಪೆಸಿಫಿಕ್ಲಿ. ನಾನು ಇಡೀ ಸರ್ಕಾರವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಖಂಡಿತ ಲೋಕಲ್ MLA ಇಲ್ಲಿ ಎಡವಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಅವರು ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಏನೇನೋ ಅವರು ಬೇರೆ ಬೇರೆ ಪ್ರತ್ಯಾರೋಪ ಮಾಡ್ತಿರ್ಬೋದು. ಅದು ಅಲ್ಲಿಗೆ ಎಂಡ್ ಆಗೋದಿಲ್ವಲ್ಲ. ಈಗ ಎಲ್ಲರೂ ಸಾಮರಸ್ಯದಿಂದ ಕೂತು ಗ್ರಾಮಸ್ಥರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ನೆಕ್ಸ್ಟ್ ಏನು ಅನ್ನೋದನ್ನು ಮಾಡಬೇಕೇ ಹೊರತು ಇದನ್ನು ಇನ್ನೂ ಹೇಳ್ಕೊಂಡು ಹೋಗೋದು ಸರಿ ಹೋಗಲ್ಲ. ಮೇಡಮ್, ಇದನ್ನು ಹೊರತಾಗಿ ಮಂಡ್ಯ ಕ್ಷೇತ್ರ ಮತ್ತೊಂದಕ್ಕೆ ಈಗ ಕೇಳಿ ಬರ್ತಾ ಇರೋವಂಥದ್ದು ಅಂದರೆ ಯಾರು ಮುಂದಿನ ಲೋಕಸಭಾ ಸಂಸದರು ಅನ್ನುವಂಥದ್ದು. ಅಲ್ಲ, ಯಾರು ಜನ ಯಾರನ್ನು ಆಯ್ಕೆ ಮಾಡ್ತಾರೋ ಅವರೇ ಲೋಕಸಭಾ ಸದಸ್ಯರಾಗಕ್ಕೆ ಸಾಧ್ಯ. ನೀವು ಡಿಮಾಂಡ್ ಮಾಡ್ತೀರಿ ನಮಗೆ ಅನ್ನೋವಂಥದ್ದು. JDSನವರು ಆ ಕ್ಷೇತ್ರ JDS ಪಾಲಾಗುತ್ತೆ ಅನ್ನೋಂಥ ಚರ್ಚೆ ಆಗ್ತಾ ಇದೆ. ನೋಡಿ, ನನ್ನ ಆಸೆ ಏನು ಅಂದರೆ ಮಂಡ್ಯಕ್ಕೆ ಮೊದಲನೆಯ BJP ಸಂಸದೆ ನಾನು ಆಗಬೇಕು. ಅದರಲ್ಲಿ ತಪ್ಪೇನಿದೆ? ಐ ಥಿಂಕ್ ನೀವು 2018 ಅಸೆಂಬ್ಲಿ ಎಲೆಕ್ಷನ್ಗೂ ಈ 2023 ನಡೆದಿರೋ ಅಸೆಂಬ್ಲಿ ಎಲೆಕ್ಷನಲ್ಲೂ ನೀವು ನಂಬರ್ಸು ಫಿಗರ್ಸು ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ವೋಟ್ ಶೇರ್ BJPಗೆ ಜಾಸ್ತಿ ಆಗಿದೆ ಇವತ್ತಿನ ದಿನ ಅನ್ನೋದನ್ನು ನೀವು ನೋಡ್ಬೋದು. ಅಫ್ಕೋರ್ಸ್ ಅಸೆಂಬ್ಲಿ ಎಲೆಕ್ಷನ್ ಬೇರೆ ಬೇರೆ ಇಶ್ಯೂಸ್ ಮೇಲೆ ಫೈಟ್ ಆಗಿತ್ತು. ಬಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಬಂದಾಗ ಜನನೂ ಅದನ್ನು ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಹಾಗಾಗಿ ಮೋದಿ ಅವರ ಒಂದು ಈ ನೇತೃತ್ವ ಅಥವಾ ಮೋದಿ ಅವರ ಒಂದು ಇಮೇಜು, ಅವ್ರಿಗಿರೋವಂಥ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ಮಂಡ್ಯದಲ್ಲೂ ನಾವು ಅದನ್ನು ಬಳಸಿ BJP ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಖಂಡಿತ ಐ ಬಿಲೀವ್ ದಟ್ BJP ಆ ಸೀಟ್ನ ಉಳಿಸ್ಕೊಳ್ತಾರೆ. ಅಲ್ಲಿ BJPನ ಅವರು ಒಂದು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಎನ್ MP ಅಂತ ನನ್ನ ನಂಬಿಕೆ. ಇನ್ನೊಂದು ಮೇಡಮ್, ಅಂದರೆ ಬೆಂಗಳೂರಿಗೆ ಬರ್ತಾರೆ ಸುಮಲತಾ ಅವರು, ನಾರ್ತಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋವಂಥದ್ದು ಕೂಡ ಇದೆಲ್ಲ ಬರೀ ಮೀಡಿಯಾಲಿ, ಸೋಷಿಯಲ್ ಮೀಡಿಯಾಲಿ ಬರ್ತಿದೆ ಹೊರತು ನಾನು ಯಾರನ್ನು ಆ ರೀತಿ ಕೇಳಿಲ್ಲ. ನನ್ನಲ್ಲೂ ಯಾರು ಈ ಮಾತನ್ನು ಚರ್ಚೆ ಮಾಡಿಲ್ಲ. ಅದು ನಿಜ. ಯಾಕಂದ್ರೆ ಮೈತ್ರಿ ಪಕ್ಷದ ಪಾಲಾಗುತ್ತೆ, ಹಾಗಾಗಿ ಅವರ ಆಯ್ಕೆ ಇಲ್ಲಿರುತ್ತೆ. ಅಲ್ಲ, ಈ ರೂಮರ್ಸ್ ಸ್ಪೆಕ್ಯುಲೇಷನ್ಸ್ಗೆ ದೇರ್ ಇಸ್ ನೋ ಎಂಡ್. ಪ್ರತಿಯೊಂದಕ್ಕೂ ಇದನ್ನು ನಾನು 2 ವರ್ಷಗಳಿಂದ ನಾನು ಸ್ಪಷ್ಟನೆ ಕೊಡ್ತಾ ಬಂದಿದ್ದೀನಿ. ನನಗೆ ಆ ಇಂಟ್ರೆಸ್ಟ್ ಇಲ್ಲ ಅಂತ ಕ್ಲಿಯರ್ಲಿ ನಾನು ಹೇಳಿದ್ದೀನಿ. ಓನ್ಲಿ ಮಂಡ್ಯ ಕಾನ್ಸಂಟ್ರೇಷನ್. ಹೌದು.